ನಮಸ್ಕಾರ. ಇವತ್ತು ನಮ್ಮ ಹೈಕೋರ್ಟಿನ ಎರಡು ತೀರ್ಪಿದೆ, ಅದ್ರ ಬಗ್ಗೆ ಮಾತಾಡಬೇಕು. ಈ PTCL ಕಾಯ್ದೆ ಬಗ್ಗೆ ಮಾತಾಡೋಣ, ನಿಮಗೆ ತಿಳಿಸೋಣ ಅಂಥೇಳಿ ತೀರ್ಮಾನ ಮಾಡ್ಕೊಂಡ್ಬಂದಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗದೆ ಹೋದರೆ ಚಂದಾದಾರರಾಗಿ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತುವ ಮೂಲಕ ಅಂತ ಹೇಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇದುವರೆಗೂ PTCL ಆ್ಯಕ್ಟ್ ಸಂಬಂಧಪಟ್ಟಂತೆ ಬಹಳಷ್ಟು ತೀರ್ಪುಗಳು ಬಂದಿದೆ. ಬೇಕಾದಷ್ಟು ಕಾರಣಗಳನ್ನು ನೀಡಿ ಇದು PTCL ಅರ್ಜಿ ನಿಲ್ಲಲ್ಲ, ವ್ಯಾಪ್ತಿಗೆ ಬರೋದಿಲ್ಲ ಅಂಥೇಳಿ ಕಾರಣ ಕೊಟ್ಟಿದ್ದಾರೆ. ನಂಬರ್ 1, ಇದು ಇನಾಮ್ ಅಬಲಿಷನ್ ಆ್ಯಕ್ಟಲ್ಲಿ ಗ್ರ್ಯಾಂಟ್ ಆದಂಥದ್ದಾದರೆ ಅದು ಬರಲ್ಲ. ಮತ್ತು ಬಗರುಕೊಮ್ಮಲ್ಲಿ ಇದ್ದಂಥ ಭೂಮಿ ಗ್ರ್ಯಾಂಟ್ ಆದರೆ ಬರಲ್ಲ, ಹರಾಜಲ್ಲಾದರೆ ಬರಲ್ಲ. ಆಮೇಲೆ ಇನ್ನೇನು ಕನ್ವರ್ಷನ್ ಆಗಿರ್ತಕ್ಕಂಥ ಭೂಮಿ, ಭೂ ಪರಿವರ್ತನೆ ಆಗಿರ್ತಕ್ಕಂಥ ಭೂಮಿ ಮಾರಿದರೆ ಅದು ಬರೋಲ್ಲ PTCLಗೆ, ಇತ್ಯಾದಿ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಹೈಕೋರ್ಟು, ಸುಪ್ರೀಂ ಕೋರ್ಟ್ಗಳು ಮತ್ತು ತಡವಾಗಿ ಬಂದರೆ 10-15 ವರ್ಷ ತಡವಾಗಿ ಬಂದರೆ ಬರೋಲ್ಲ, ಗೊತ್ತಾಯ್ತಾ? ಆ ರೀತಿಯ ಕಾರಣಗಳನ್ನು ಕೊಟ್ಟು PTCL ಆ್ಯಕ್ಟು ಜಾರಿಗೆ ಕೊಡೋಕ್ಕೆ ಸಾಧ್ಯವಿಲ್ಲ, ಅದು ಅಪ್ಲೈ ಆಗಲ್ಲ ಅಂಥೇಳಿ, ಅಥವಾ ನಾಟ್ ಮೇಂಟೇನಬಲ್ ಅಂತ ಜಡ್ಮೆಂಟ್ ಬರ್ತಾಯಿದೆ. ನಿಮಗೆಲ್ಲ ಗೊತ್ತಿದೆ, ಕಾಲಕ್ಕೆ ನಾನು ಹೇಳ್ತಾ ಬಂದಿದ್ದೀನಿ ಆ ಬಗ್ಗೆ. ಆದರೆ ಈಗ ಮತ್ತೊಂದು ತುಂಬ ಇತ್ತೀಚಿನ ಆರ್ಡ್ರು ಬಂದಿದೆ, ಜಡ್ಮೆಂಟ್ ಬಂದಿದೆ. ಅದೇನು ಹೇಳುತ್ತೆ ಅಂದರೆ, ಈ ಕೇಸ್ನಲ್ಲಿ ಅಂದರೆ ಎರಡರಲ್ಲೂ ಒಬ್ಬರೇ ಅರ್ಜಿದಾರರು, ಆದರೆ ಬೇರೆ ಬೇರೆ ಕೇಸು. ಇದರ ಡಿಸ್ಕ್ರಿಪ್ಷನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ನೋಡ್ಕೋಬೋದು. ಅದಂದರೆ ರಿಟ್ ಪಿಟಿಷನ್ ನಂಬರು 13,200 13,239 2023ನೇ ಇಸ್ವಿ, ಸುರೇಶ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಎರಡರಲ್ಲೂ. ಆಯಿತಾ? ಇಲ್ಲಿ ಏನಾಗಿದೆ, ಇವರು ಮೊದಲು ಯಾರು ಮಂಜೂರುದಾರರು ಅವರಿಂದ 2005ರಲ್ಲಿ ಕೊಂಡಿದ್ದಾರೆ ಜಮೀನನ್ನ. ಆ ಒಂದು ಕೊಂಡ ಕ್ರಯಪತ್ರ ಆಗಿದೆ ಮತ್ತು ಇವ್ರ ಹೆಸರಿಗೆ ವರ್ಗಾವಣೆ ಕೂಡ ಆಗಿದೆ ಖಾತೆ. ಆ ನಂತರ ಅವ್ರ ವಾರಸುದಾರರು ಒಂದು ಕಡೆ, ಇನ್ನೊಬ್ಬರು ಥರ್ಡ್ ಪಾರ್ಟಿ. ಒಂದರಲ್ಲಿ ಯಾರೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಕೊಟ್ಟು ಸೋಮೋಟು ಎನ್ಕ್ವೈರಿ ಶುರುವಾಗೋ ಥರ ಮಾಡಿದ್ದಾರೆ. ಮತ್ತೊಂದರಲ್ಲಿ ಅವರ ವಾರಸುದಾರರು ಅಂತ ಹೇಳ್ಕೊಂಡವ್ರು ಯಾರು ಮಾರಿದವರ ವಾರಸುದಾರರು ಅಂತ. ಆಯಿತಾ? ಮುಖ್ಯವಾದ ವಿಷಯ ಇಲ್ಲಿ ಬಂದಿದ್ದೇನೆಂದರೆ, ಈ ಗ್ರ್ಯಾಂಟು SC/STಗಳಿಗೆ ಜನಾಂಗಕ್ಕೆ ಸೇರಿದವರಿಗೆ ಗ್ರ್ಯಾಂಟ್ ಆಗಿರ್ತಕ್ಕಂಥದ್ದು ನಂಬರ್ 1. ಎರಡನೇದಾಗಿ, ಇದು ಮುಖ್ಯವಾಗಿ ಯಾವ ಯೋಜನೆ ಅಡಿಯಲ್ಲಿ ಆಗಿದೆ ಅಂದರೆ, ಗ್ರೋ ಮೋರ್ ಫುಡ್ ಅಂಥೇಳಿ, ಹೆಚ್ಚು ಬೆಳೆ ಬೆಳೆಯಿರಿ ಅಂತ ಒಂದು ಯೋಜನೆ ಇತ್ತು ಹಿಂದೆ, ಗೊತ್ತಾಯ್ತಾ? ಅದು ಜಾರಿಗೆ ಕೊಟ್ಟಿದ್ದರು. ಆ ಯೋಜನೆ ಅಡಿಯಲ್ಲಿ ಇದು ಗ್ರ್ಯಾಂಟ್ ಆಗಿರ್ತಕ್ಕಂಥದ್ದು, ಮಂಜೂರಾಗಿರ್ತಕ್ಕಂಥದ್ದು. ಅಲ್ಲಿ SC/ST ಜನಾಂಗದವರಿಗೋಸ್ಕರವೇ ಇದು ಗ್ರ್ಯಾಂಟ್ ಆಗಿದ್ದಲ್ಲ, ಅದು ಗ್ರೋ ಮೋರ್ ಫುಡ್ ಅಂತ ಎಲ್ಲ ಜನಾಂಗದವರಿಗೂ ಕೊಡ್ತಾಯಿದ್ರು, ಬೆಳೆ ಜಾಸ್ತಿ ಬೆಳೀರಿ ಅಂಥೇಳಿ ಉತ್ತೇಜನ ಕೊಡೋದಕ್ಕೆ. ಅಂತಹ ಒಂದು ಭೂಮಿ ಹೈಕೋರ್ಟ್ ಮುಂದೆ ಆ ಒಂದು ಕ್ವಶನ್ನು, ಇದು PTCL ವ್ಯಾಪ್ತಿಗೆ ಬರುತ್ತೆಯೇ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ಬಂತು. ಇದೆರಡು ರಿಟ್ ಪಿಟಿಷನ್ ಅದೇ ಪ್ರಶ್ನೆ. ಅದಕ್ಕೆ ಹೈಕೋರ್ಟ್ ಹೇಳಿದೆ, ಈಗ ನೋಡಿ, ಇದರಲ್ಲಿ ಮುಖ್ಯವಾಗಿ ನಾವು ಗುರುತಿಸಬೇಕಾದ್ದೇನೆಂದರೆ, ಇದು ಗ್ರೋ ಮೋರ್ ಫುಡ್, ಹೆಚ್ಚು ಬೆಳೆ ಬೆಳೆಯಿರಿ ಅನ್ನುವಂಥ ಒಂದು ಯೋಜನೆ ಅಡಿಯಲ್ಲಿ ಗ್ರ್ಯಾಂಟ್ ಆದಂಥ ಜಮೀನು SC/ST ಇದೆ. ಈ ಕೇಸ್ಗಳಲ್ಲಿ SC/STಗೆ ಗ್ರ್ಯಾಂಟ್ ಆಗಿದೆ. ಆದರೆ ಮುಖ್ಯವಾಗಿದು ಯಾವ ಯೋಜನೆ ಅಂದರೆ, SC/STಗಾಗಿಯೇ, SC/STಗಳಿಗೋಸ್ಕರವೇ ಇದ್ದಂಥ ಯೋಜನೆ ಅಲ್ಲ, ಮತ್ತು SC/ST ಜನಾಂಗಕ್ಕೆ ಮಾತ್ರ ಮಂಜೂರಾಗಿದ್ದಲ್ಲ, ಇದು ಎಲ್ಲ ಜನಾಂಗದವರಿಗೂ ಮಂಜೂರಾಗಿದೆ ಗ್ರೋ ಮೋರ್ ಫುಡ್ ಅಂಥೇಳಿ ಸ್ಕೀಮು. ಈ ಸ್ಕೀಮಲ್ಲಿ ಆದಂಥದ್ದು ಮತ್ತು ಅಪ್ಸೆಟ್ ಪ್ರೈಸಿಗಾಗಿದೆ. ಆದ್ದರಿಂದ ಇದು PTCL ವ್ಯಾಪ್ತಿಗೆ ಬರಲ್ಲ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ. ಅದು ಪ್ರಾಸಂಗಿಕವಾಗಿ ಹೇಳ್ತಾ, ಇದು ಮೇನ್ ಗ್ರೌಂಡು, ಮುಖ್ಯವಾದ ಕಾರಣ, ಆಯಿತಾ? ಆದರೆ ಅದು ಪ್ರಾಸಂಗಿಕವಾಗಿ ಏನೇನು ಹೇಳಿದೆ ಅಂದರೆ, ನೋಡಿ, ಇದರಲ್ಲಿ ಒಂದರಲ್ಲಿ ಯಾರು ವಾರಸುದಾರರು ಅಂತ ಹೇಳ್ಕೊಂಬಂದಿದ್ದಾರೆ, ವಾರಸುದಾರರು ಅಂತ ಹೇಳೋದಕ್ಕೆ ದಾಖಲೆಗಳನ್ನು ಹಾಕಿಲ್ಲ. ಇನ್ನೊಂದು ಕೇಸ್ನಲ್ಲಿ ಯಾರೋ ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಸೋಮೋಟು ಅಸಿಸ್ಟೆಂಟ್ ಕಮಿಷನರು ಆ್ಯಕ್ಷನ್ ಇನಿಷಿಯೇಟ್ ಮಾಡಿದ್ದಾರೆ, ಅದು ತಪ್ಪು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ 2005ರಲ್ಲಿ ಮಾರಾಟವಾಗಿದೆ, 15 ವರ್ಷದ ನಂತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಾರಣಕ್ಕೂ ಕೂಡ ಇದು ನಾಟ್ ಮೇಂಟೇನಬಲ್ ಅಂತ ಹೇಳಿದ್ದಾರೆ. ಅಂದರೆ ಈ ಕೇಸ್ನಲ್ಲಿ ಬಹಳ ಮುಖ್ಯವಾದ ಕಾರಣ ಅಂದರೆ, ಈ ಯಾವ ಸ್ಕೀಮಿನಲ್ಲಿ ಈ ಭೂಮಿ ಮಂಜೂರಾಯಿತು ಮತ್ತು ಅದು ಬರೀ SC/STಗಳಿಗೆ ಮಂಜೂರಾದಂಥ ಭೂಮಿ ಅಥವಾ ಎಲ್ರಿಗೂ ಆಗುವಂಥ ಒಂದು ಭೂಮಿಯ ಯೋಜನೆಯಲ್ಲಿ ಮಾಡಿದಾರ ಅಂತ. ಆದ್ದರಿಂದ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದು ಗ್ರೋ ಮೋರ್ ಫುಡ್, ಹೆಚ್ಚು ಬೆಳೆ ಬೆಳೆಯಿರಿ ಅನ್ನುವಂಥ ಸ್ಕೀಮಲ್ಲಿ ಆಗಿದ್ದು, ಆ ಸ್ಕೀಮಿನ ಅಡಿಯಲ್ಲಿ, ಆ ಯೋಜನೆಯ ಅಡಿಯಲ್ಲಿ ಮಂಜೂರಾದ ಭೂಮಿ ಆದ್ದರಿಂದ ಇದು SC/ST ಜನಾಂಗದವರಿಗೋಸ್ಕರವೇ ಒಂದು ಯೋಜನೆ, ಆ ಯೋಜನೆಯಲ್ಲಿ ಅಡಿಯಲ್ಲಿ ಮಂಜೂರಾಗಿಲ್ಲದ ಪ್ರಯುಕ್ತ ಇದು PTCL ವ್ಯಾಪ್ತಿಗೆ ಬರುವುದಿಲ್ಲ ಅಂಥೇಳಿ ತೀರ್ಪನ್ನು ಕೊಟ್ಟಿದೆ. ಇದು ತೀರ್ಪು.
ಈ ಒಂದು ಗ್ರೌಂಡ್ ಏನಿದೆ ಇದು ಗ್ರೋ ಮೂರ್ ಫುಡ್ ಸ್ಕೀಮ್ ಅಡಿಯಲ್ಲಿ ಮಂಜೂರಾದಂಥ ಭೂಮಿ ಬರೋದಿಲ್ಲ ಅಂತಕ್ಕಂಥದ್ದು, ಬರುವುದಿಲ್ಲ ಅಂಥೇಳಿ ಬೇರೆ ಬೇರೆ ಕಾರಣ ಕೊಟ್ಟು ಜಡ್ಮೆಂಟ್ ಕೊಟ್ಟಿದೆಯಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟು, ಅವುಗಳ ಸಾಲಿಗೆ ಮತ್ತೊಂದು ಕಾರಣ ಸೇರಿಸಲ್ಪಟ್ಟಿದೆ. ಇದು ನಿಮಗೆ ಗೊತ್ತಿರಲಿ ಅಂಥೇಳಿ ಈ ಬಗ್ಗೆ ಹೇಳಿದೆ, ವಿವರಗಳನ್ನು ಕೊಟ್ಟಿದ್ದೀನಿ, ತಾವು ನೋಡ್ಕೋಬೋದು. ಇಷ್ಟು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.